ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಕೆ ಅಶೋಕನ್ ರವರು ಮಾತನಾಡಿ, ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ತಿಳಿಸಿದರು. ಯುಗಾದಿ ಹಬ್ಬ ಸಮೀಪಿಸುತ್ತಿದ್ದಂತೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಹಬ್ಬದ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿವೆ. ಮನೆಗಳ ಸ್ವಚ್ಛತೆ, ಹೊಸ ಬಟ್ಟೆಗಳ ಖರೀದಿ, ಹಬ್ಬದ ಸಾಮಗ್ರಿಗಳ ಸಂಗ್ರಹಣೆ ಸೇರಿದಂತೆ ಜನರು ಸಂಭ್ರಮದ ವಾತಾವರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಬ್ಬದ ಅಂಗವಾಗಿ ಮಾರುಕಟ್ಟೆಗಳಲ್ಲಿ ಹೂವು, ಹಣ್ಣು ಮತ್ತು ಪೂಜಾ ಸಾಮಗ್ರಿಗಳ ವ್ಯಾಪಾರ ಭಾರಿ ಮಟ್ಟದಲ್ಲಿ ಏರಿಕೆಯಾಗಿದೆ. ವಿಶೇಷವಾಗಿ ಮಲ್ಲಿಗೆ, ಕನಕಾಂಬರ, ಸೇವಂತಿಗೆ ಹೂಗಳಿಗೆ ಹೆಚ್ಚಿನ ಬೇಡಿಕೆ ಇದ್ದು ಬೆಲೆಗಳಲ್ಲೂ ಏರಿಕೆ ಕಂಡುಬಂದಿದೆ. ವ್ಯಾಪಾರಿಗಳ ಪ್ರಕಾರ ಕಳೆದ ಕೆಲವು ದಿನಗಳಿಂದಲೇ ಹೂವುಗಳ ಖರೀದಿ ಹೆಚ್ಚಾಗಿದ್ದು, ಯುಗಾದಿ ದಿನದಂದು ಇನ್ನಷ್ಟು ಗರಿಷ್ಠ ಮಟ್ಟ ತಲುಪೋ ನಿರೀಕ್ಷೆ ಇದೆ. ಹಣ್ಣುಗಳ ಮಾರುಕಟ್ಟೆಯಲ್ಲಿಯೂ ಚಟುವಟಿಕೆ ಜೋರಾಗಿದೆ. ಮಾವಿನ ಹಣ್ಣು, ಬಾಳೆಹಣ್ಣು, ತೆಂಗಿನಕಾಯಿ ಸೇರಿದಂತೆ ವಿವಿಧ ಹಣ್ಣುಗಳಿಗೆ ಬೇಡಿಕೆ ಹೆಚ್ಚಿದ್ದು, ಗ್ರಾಹಕರು ಮುಂಚಿತವಾಗಿ ಖರೀದಿಯಲ್ಲಿ ತೊಡಗಿದ್ದಾರೆ. ಯುಗಾದಿ, ಬೇವು ಹೂವು, ಬೆಲ್ಲ ಮುಂತಾದ ಪದಾರ್ಥಗಳಿಗೂ ಉತ್ತಮ ವ್ಯಾಪಾರ ನಡೆಯುತ್ತಿದೆ. ಮಾರುಕಟ್ಟೆಗಳಲ್ಲಿ ಜನಸಂದಣಿ ಹೆಚ್ಚಾಗಿರುವುದರಿಂದ ಸಂಚಾರ ದಟ್ಟಣೆ ಸಹ ಕಾಣಿಸಿಕೊಂಡಿದೆ. ಕೆಲವೆಡೆ ವಿಶೇಷ ಮಾರುಕಟ್ಟೆ ವ್ಯವಸ್ಥೆ ಮಾಡಲಾಗಿದ್ದು, ಗ್ರಾಹಕರಿಗೆ ಸುಗಮವಾಗಿ ಖರೀದಿ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಒಟ್ಟಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ನಗರದೆಲ್ಲೆಡೆ ಮನೆ ಮಾಡಿದ್ದು, ವ್ಯಾಪಾರಸ್ಥರ ಮುಖದಲ್ಲಿ ಸಂತಸ ಮೂಡಿಸಿದೆ. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಕೆ ಅಶೋಕನ್ ರವರು ಮತ್ತೊಮ್ಮೆ ನಾಡಿನ ಜನತೆಗೆ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಎಂದು ತಿಳಿಸಿದರು. ಈ ದಿನ ನಾವು 19ನೇ ತಾರೀಕು ಯುಗಾದಿ ಹಬ್ಬದ ಆಚರಣೆ ಇದೆ. ಹಾಗೆಯೇ ಈ ಬಾರಿ 20ನೇ ತಾರೀಕು ರಂಜಾನ್ ಹಬ್ಬನೂ ಸಹ ಸೇರಿ ಬಂದಿದೆ. ಸೊ ಹಿಂದೂಗಳಿಗೆ, ಕರ್ನಾಟಕ ಜನತೆಗೆ ಯುಗಾದಿ ಹಬ್ಬ, ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬ ಎರಡು ಒಂದಿನ ಹಿಂದೆ ಮುಂದೆ ಬಂದಿರೋದು ಎಲ್ರಿಗೂ ಒಂದು ಖುಷಿಯಾದಂಥ ಒಂದು ಸಂದೇಶ. ಈ ಒಂದು ಸಂದರ್ಭದಲ್ಲಿ ಎಲ್ಲ ನಾಡಿನ ಜನತೆಗೆ ನಾನು ಶುಭ ಕೋರ್ತೀನಿ. ಹಾಗೆ ರಾಜ್ಯದಲ್ಲಿ ಎಲ್ಲ ಜನತೆಗೆ ಸುಖ ಶಾಂತಿ ಇರಲಿ, ಅಭಿವೃದ್ಧಿ ಆಗಲಿ, ಜನ ಖುಷಿಯಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡೋದು. ವರ್ಷಕ್ಕೊಂದು ಬರತಕ್ಕಂಥ ಹಬ್ಬ ಇದು. ಅದೇ ರೀತಿ ಆಚರಣೆ ಮಾಡಿ ಎಲ್ಲ ರೀತಿ ಶಾಂತಿಯುತವಾಗಿ ಜನ ಇರಲಿ ಅನ್ನೋದು ನಾನು ಬೇಡ್ಕೊಳ್ತೀನಿ. ನಾನು ಮಳೆ ಬೆಳೆ ಈಗ ಮೊನ್ನೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕಡೆ, ಹಲವಾರು ತಾಲೂಕಿನಲ್ಲಿ ಮಳೆ ಪ್ರಾರಂಭ ಆಗಿದೆ. ಈ ಒಂದು ಯುಗಾದಿಗೆ ನಾವು ಹುಟ್ಟು ಬೆಳೆದಾಗ ನೋಡ್ತಾ ಇದ್ದೀನಿ. ಈ ಯುಗಾದಿ ಹಬ್ಬ ಹಿಂದೆ ಮುಂದೆ ಖಚಿತವಾಗಿ ಮುಂಗಾರು ಮಳೆ ಅಂತ ಹೇಳೋಕ್ಕಾಗಲ್ಲ. ಇದನ್ನು ಒಂದು ಮಳೆ ಒಂದು ಸೂಚನೆ. ಈ ಬಿಸಿಲು ತಾಪವನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ವಾತಾವರಣ ಒಂದು ತಂಪಾಗೋಕ್ಕೆ ಈ ಮಳೆ ಬಂದಾಗ ಜನಗಳಿಗೆ ಒಂದು ಖುಷಿಯಾಗಿ ಅನ್ನಿಸ್ತದೆ. ನೆನ್ನೆ ನೀವು ನೋಡ್ದಂಗೆ ಎಲ್ಲ ಆನೆಕಲ್ಲು ಬಿತ್ತು, ಜನ ಎಲ್ಲ ಕಡೆ ಬಿದ್ದಿದೆ. ಏನು ನಾವು ಶ್ರೀನಗರ ಮತ್ತು ಮನಾಲಿ ಹೋಗಿ ಐಸ್ ಗಡ್ಡೆಗಳು ನೋಡ್ತಾ ಇದ್ದೀವೋ, ಆ ರೀತಿಯಲ್ಲಿ ಹುಬ್ಳಿಯಲ್ಲಿ ನೋಡಿಬಿಟ್ರೆ ಇಡೀ ನಮ್ಮ ರೈತರ ಭೂಮಿಯಲ್ಲಿ ವೈಟ್ ಕಲರ್ ಆಗಿ ಎಲ್ಲ ಸ್ನೋ ಬಿದ್ದಂಗೆ ಒಂದು ವಾತಾವರಣ ಜನಗಳಿಗೆ ನೋಡಿ ಒಂದು ಹುಮ್ಮಸ್ಸಾಗಿದೆ. ಈ ಥರ ಒಂದು ವಾತಾವರಣ ಸಿಕ್ತು. ಜನ ಅದನ್ನೆಲ್ಲ ಖುಷಿಯಾಗಿ ಸ್ವಾಗತ ಮಾಡಿದ್ದಾರೆ. ಇದೇ ರೀತಿ ನಮ್ಮ ರಾಜ್ಯಕ್ಕೆ ಇನ್ನೂ ಮಳೆ ಚೆನ್ನಾಗಿ ಬಂದು ರೈತರು ಸಂತೃಪ್ತಿಯಾಗಿರ್ಬೇಕಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ನಾಡಿನ ಜನತೆಗೆ ಈಗ ಮತ್ತೊಮ್ಮೆ ನಾನು ಎಲ್ಲ ಒಂದು ಕರ್ನಾಟಕ ರಾಜ್ಯದ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ರಂಜಾನ್ ಹಬ್ಬದ ಶುಭಾಶಯಗಳು ಕೊಡ್ತೀನಿ. ತಮ್ಮ ಹೆಸರು? ಅಶೋಕನ್ ಕೆ, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಬೆಂಗಳೂರು ನಗರ ಜಿಲ್ಲೆ.